ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನು. ಮೊದಲಿಗೆ ಮೇಷರಾಶಿಯಲ್ಲಿರುವವರಿಗೆ ನವೀನ ಅವಕಾಶಗಳು ನೀವಿಂದು ಪಡೆದುಕೊಳ್ಳುತ್ತೀರಿ. ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿ. ಸ್ವಂತ ಯಶಸ್ಸಿಗೆ ಹೊಸದಾಗಿ ಕಾಣಿಸುವ ಮಾರ್ಗಗಳನ್ನು ಅನುಸರಿಸಲು ತಯಾರಾಗುತ್ತೀರಿ. ವೃಷಭ ರಾಶಿ, ದಿನವೂ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ನೀವು ಹೆಚ್ಚು ವಿವೇಕದಿಂದ ನಡೆದುಕೊಳ್ಳುವುದು ಅಗತ್ಯ. ಸ್ನೇಹಿತರಿಂದ ಬೆಂಬಲ ಸಿಗುವಂತಹ ದಿನ. ಮಿಥುನ ರಾಶಿ, ಯಾವುದೇ ಹೊಸ ಯೋಚನೆಗಳನ್ನು ಆರಂಭಿಸುವ ಸಮಯವೇ ಇದು. ಪ್ರಗತಿಯನ್ನು ಹಂತ ಹಂತವಾಗಿ ಗಮನಿಸಿ ನಿಮ್ಮ ಶ್ರದ್ಧೆಯನ್ನು ಇಳಿಸಲು ಪ್ರಯತ್ನ. ಕಟಕ ರಾಶಿ, ಜೀವನದಲ್ಲಿ ಹಗುರವಾದ ನೆಮ್ಮದಿ ಇದೆ, ಆದರೆ ಪ್ರೀತಿಯ ವಿಚಾರದಲ್ಲಿ ಗಾಢತೆ ಹೆಚ್ಚಿಸಿಕೊಳ್ಳಲು ತಾಳ್ಮೆಯನ್ನ ಹೆಚ್ಚಿಸಿಕೊಳ್ಳಬೇಕು. ಸಿಂಹ, ವ್ಯವಹಾರಿಕ ಕ್ಷೇತ್ರದಲ್ಲಿ ಬೆಳವಣಿಗೆಗಳಾಗಬಹುದು, ಆದರೆ ಸ್ವಲ್ಪ ಸಮಯವನ್ನು ಹೆಚ್ಚಿನ ಗಮನಕ್ಕೆ ಮೀಸಲಿಡಿ. ಕನ್ಯಾ ರಾಶಿ, ವ್ಯಕ್ತಿಗತ ಸಂಬಂಧಗಳಲ್ಲಿ ದೃಢವಾದ ಹೆಜ್ಜೆಗಳಿವು. ನಿಮ್ಮ ಮುಂದಿನ ಹಂತದ ವಿಷಯದ ಕುರಿತು ಸರಿಯಾದ ದಾರಿ ಆಯ್ಕೆ ಮಾಡಿಕೊಳ್ಳಲು ಇದು ಸಮಯವಾಗಿದೆ. ತುಲಾ ರಾಶಿ, ನಿಮ್ಮ ಕೌಶಲ್ಯಗಳನ್ನು ಮತ್ತೆ ಪರಿಶೀಲಿಸಿಕೊಳ್ಳಿ. ಸಾಮಾನ್ಯವಾಗಿ ಇತರರೊಂದಿಗೆ ಚರ್ಚೆ ಮಾಡುವುದು ನಿಮಗೆ ಸಹಾಯ ಮಾಡಬಹುದು. ವೃಶ್ಚಿಕ ರಾಶಿ, ಆರೋಗ್ಯದಲ್ಲಿ ಸಾನ್ನಿಧ್ಯವಿಲ್ಲದ ಒತ್ತಡವನ್ನು ಅನುಭವಿಸಬಹುದು, ಆದರೆ ಇದು ಕಳೆಯುತ್ತದೆ. ಮನೋಬಲವನ್ನು ಕಾಪಾಡಿಕೊಳ್ಳಿ. ಧನುಸ್ ರಾಶಿ, ಜೀವನದಲ್ಲಿ ಮುನ್ನಡೆ ಇರುತ್ತದೆ. ಹಣಕಾಸು ವಿಚಾರಗಳನ್ನು ಗಂಭೀರವಾಗಿ ಎದುರಿಸಿ. ಮಕರ ರಾಶಿ, ಸಂಬಂಧಗಳಲ್ಲಿ ಏಕತೆ ಮತ್ತು ಸಮಾಧಾನ ಹೆಚ್ಚಿಸಲು ಅವಕಾಶ ಇದೆ. ಭವಿಷ್ಯಕ್ಕೆ ನಿಮ್ಮ ಹಳ್ಳಿಯನ್ನು ರೂಪಿಸಲು ಉತ್ತಮ ಸಮಯ. ಕುಂಭರಾಶಿ, ಇತರರೊಂದಿಗೆ ಕೆಲಸ ಮಾಡುವ ಸಮಯ. ಧೈರ್ಯ ಮತ್ತು ದೀರ್ಘಕಾಲಿಕ ದೃಷ್ಟಿಯನ್ನು ಹೊಂದಿರುತ್ತೀರಿ. ಇನ್ನು ಕೊನೆಯದಾಗಿ ಮೀನರಾಶಿ, ಆತ್ಮವಿಶ್ವಾಸವನ್ನ ಮತ್ತಷ್ಟು ಬೆಳಗಿಸುವ ಸಮಯ. ಹೊಸ ಕಲಿಕೆ ಮತ್ತು ವ್ಯಕ್ತಿತ್ವ ಬೆಳವಣಿಗೆ. ನೀವು ಅವುಗಳೊಂದಿಗೆ ಮುಂದುವರಿಯಿರಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.